ವಿವಿಧ ಕಾಮಗಾರಿಗಳು, ಅದು ಸೋಷಿಯಲ್ ವೆಲ್ಫೇರ್ ಇದ್ದು, BCM ಇದ್ದು ಮತ್ತು PWD ಕೆಲಸಗಳು, ಅದಾದ ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಈ ಒಂದು ಹೊಸ ಕಚೇರಿಯನ್ನು ಕಟ್ಟಿದಂಥದ್ದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾಗಿತ್ತು. ಮುಂದೆ ಫೆಬ್ರವರಿ 2ನೇ ತಾರೀಕಿಗೆ ಮುಖ್ಯಮಂತ್ರಿಯವರು ಆಗಮಿಸ್ತಾರೆ. ಆ ಕಾರಣಕ್ಕೋಸ್ಕರ ಯಾವ ಕೆಲಸ ಯಾವ ಹಂತದಲ್ಲಿದೆ ಅನ್ನೋದನ್ನು ನೋಡಲಿಕ್ಕೆ, ಏನು ಕೆಲಸ ಗುಣಮಟ್ಟದ ಆಗ್ತಾ ಇದೆಯಲ್ಲ ಅನ್ನೋದನ್ನು ನೋಡಲಿಕ್ಕೆ ಬಂದಿದ್ದೆ. ಹೊಸದಾಗಿ ಹೆಣ್ಣು ಮಕ್ಕಳ ಹಾಸ್ಟೆಲ್, 100 ಬೆಡ್ಡಿನ ಹಾಸ್ಟೆಲ್ ಪ್ರಾರಂಭ ಮಾಡಲಿಕ್ಕೆ ಅವ್ರ ಇಲಾಖೆಯವರು ಸ್ಥಳದವೇನಪ್ಪ ಅಂದ್ರೆ ಬದಲಾವಣೆ ಮಾಡಬೇಕು ಅಂತ ಈಗ 1-2 ತಿಂಗಳಿಂದ ಹೇಳ್ತಾ ಇದ್ದೆ. ಯಾಕೆ ದೂರ ಆಗುತ್ತೆ ಅಂಥೇಳಿ, ಬಟ್ ಎಲ್ಲಿಯೂ ಲಭ್ಯವಾಗ್ತಾ ಇಲ್ಲ ಸ್ಥಳ, ಎಲ್ಲಿ ಲಭ್ಯ ಆಗ್ತಾ ಇಲ್ಲ. ಯಾಕಂದರೆ ಅವರಿಗೆ ಕನಿಷ್ಠ 8,500 10,000 ಸ್ಕ್ವೇರ್ ಫೀಟ್ ಸಿಗಬೇಕು. ಈ ಸದ್ಯ ಅಲ್ಲೇ ಕಟ್ಟಡವನ್ನು ಪ್ರಾರಂಭ ಮಾಡಲಿಕ್ಕೆ ಮತ್ತೆ ಇವತ್ತು ತೀರ್ಮಾನ ಮಾಡಿದ್ದೀವಿ. ಆದರೆ ಮುಂದಿನ ದಿವಸದಲ್ಲಿ ಅಲ್ಲೊಂದು ಆ ಏರಿಯಾಕ್ಕೂ ಎಲ್ಲದಕ್ಕೂ ಒಂದು ಸಿಟಿ ಬಸ್ಸನ್ನು ಹಾಕ್ತಕ್ಕಂಥದ್ದು ಆಗಬೇಕು. ಮಧ್ಯಗೊಳದಲ್ಲಿ ಸಿಟಿ ಬಸ್ ಹಾಕಿದರೆ ಆ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನುವಂಥ ದೃಷ್ಟಿಕೋನದಿಂದ ಆ ತೀರ್ಮಾನವನ್ನು ನೀವು ತೆಗೆದುಕೊಂಡಿವಿ. ಮತ್ತು ನೀರಾವರಿ ಯೋಜನೆ, ಅದು ನಾಗರಬೆಟ್ಟೆ ನೀರಾವರಿಗೆ ಚಾಲನೆ ಕೊಡ್ತಕ್ಕಂಥದ್ದು ಸಾಂಕೇತಿಕವಾಗಿ. ಯಾಕಂದರೆ ಈಗ ನೀರು ಇಲ್ಲ, ಯಾರಿಗೆ ನೀರು ಕೊಡೋಕ್ಕಾಗೋದು, ಸಾಂಕೇತಿಕವಾಗಿ ಚಾಲನೆ ಕೊಡ್ತಕ್ಕಂಥದ್ದು. ಅದರ ಜೊತೆ ಬೂದಿಹಾಳ-ಪೇರಾಪುರದ ಏನು ಇಲ್ಲಿವರೆಗೂ MB ಪಾಟೀಲ್ ಇದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ಹಣವನ್ನು ಒದಗಿಸಿತ್ತು. ಅದು ಸರ್ಕಾರ ಬೋರ್ಡಿಂದ ತೀರ್ಮಾನ ಮಾಡುವ ಮೊದಲೇ ಹಂತದ ಟೆಂಡರ್ ಆಗಿತ್ತು. 2ನೇ ಹಂತದ ಟೆಂಡರು ಮಂಜೂರಾತಿನೂ ಕೊಟ್ಟಿತ್ತು. ಅದು ಕೆಲಸಗಳು ಏನಾಗಿದೆ ಅಂತ ನಾಳೆ ಅಥವಾ ನಾಳೆ ದಿವಸ ಇಲಾಖೆಯವ್ರನ್ನ ಕರೆದು ಪರಿಶೀಲನೆ ಮಾಡ್ತೀವಿ. ಮತ್ತು ಏನೇನು ನೀರಾವರಿ ಕೆಲಸಗಳನ್ನು ಬಾಕಿ ಇರ್ತಕ್ಕಂಥವು ಏನಿದೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡಿತಕ್ಕಂಥದ್ದು ಮಾಡ್ತೀವಿ ಅನ್ನುವಂಥ ಮಾತನ್ನು. ಒಟ್ಟಾರೆ ಮುಖ್ಯಮಂತ್ರಿಯವರು ಬರುವಾಗ ಸುಮಾರು ಒಂದು 200-250 ಕೋಟಿ ರೂಪಾಯಿದ ಕೆಲಸಗಳನ್ನು, ಯಾಕಂದರೆ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಅನಾವರಣಕ್ಕೋಸ್ಕರ ಅವರು ಬರ್ತಾ ಇದ್ದಾರೆ. ಅಷ್ಟರಲ್ಲಿ ಏನೇನು ಸರ್ಕಾರದ ಕೆಲಸಗಳಾಗಿದ್ದಾವೆ ಅದನ್ನೆಲ್ಲನೂ ಕೂಡ ಅವತ್ತೇ ಅದಕ್ಕೆ ಯಾವ ಶಿಲಾನ್ಯಾಸ ಮಾಡಬೇಕು, ಶಿಲಾನ್ಯಾಸ ಮಾಡೋದು, ಯಾವುದನ್ನು ಇವತ್ತು ಉದ್ಘಾಟನೆ ಮಾಡಬೇಕು ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ.